ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಕೂಡ ಒಂದು ಯೂಸ್ಫುಲ್ ಆದ ಟಿಪ್ಸ್ ಜೊತೆ ಬಂದಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮೊದಲೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಒಳ್ಳೊಳ್ಳೆ ಮಾಹಿತಿ ಸಿಗುತ್ತೆ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ನಾವು ಈರುಳ್ಳಿ ಕಟ್ ಮಾಡ್ತಿರ್ತೀವಿ ಅಥವಾ ತರಕಾರಿ ಕಟ್ ಮಾಡ್ತಿರ್ತೀವಿ. ಅದು ಸಿಪ್ಪೆ ನಾವು ಅಲ್ಲೇ ಗುಡ್ಡೆ ಹಾಕೊಂಡಿದ್ರೆ ತುಂಬಾ ಕಸ ಅನಿಸ್ತಾ ಇರುತ್ತಲ್ವ. ಅದಕ್ಕೆ ಅಂತಲೇ ಈ ಟ್ರಿಕ್ಕು ಫಾಲೋ ಮಾಡಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಈಗ ನಾವು ಒಂದು ಕವರು ಅಥವಾ ಒಂದು ಕವರ್ನೇ ತಗೊಬಿಡಿ. ನೋಡಿ, ಈ ರೀತಿ ಚಾಪಿಂಗ್ ಬೋರ್ಡ್ಗೆ ಸಿಕ್ಸ್ಕೋಬೇಕು. ನಾವು ಏನು ಈರುಳ್ಳಿ ಕಟ್ ಮಾಡ್ತಿರ್ತೀವಲ್ಲ ಆ ಕಸನ ನಾವು ಅಲ್ಲಿಗೆ ತಳ್ಕೊಬೋದು. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ನಮಗೆ ಕ್ಲೀನ್ ಆದ ತಕ್ಷಣವೇ ಕ್ಲೀನ್ ಆದಂಗೂ ಆಗುತ್ತೆ ಮತ್ತು ನಮಗೆ ಬೇಗ ಕೆಲಸ ಕೂಡ ಸೇವ್ ಆಗುತ್ತೆ. ಕೆಲಸ ಕೂಡ ತುಂಬ ಬೇಗ ಆಗುತ್ತೆ ಫ್ರೆಂಡ್ಸ್. ಟೈಮ್ ಕೂಡ ಸೇವ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ನೋಡಿ ಎಷ್ಟು ಯೂಸ್ಫುಲ್ ಆಗುತ್ತಲ್ವ. ಈ ರೀತಿ ಟ್ರೈ ಮಾಡಿ. ಮತ್ತೊಂದು ಟಿಪ್ಸ್ ಬಂದು, ನಮ್ಮ ಚಾಪಿಂಗ್ ಬೋರ್ಡು ಎಷ್ಟು ಕ್ಲೀನ್ ಮಾಡಿರ್ತೀವಿ, ಎಲ್ಲ ಉಜ್ಜಿರ್ತೀವಿ, ಅದು ವೈಟ್ಗೆ ಆಗೋಗುತ್ತೆ. ಥರ ವೈಟ್ಗೆ ಆಗೋಗುತ್ತೆ. ಅದಕ್ಕೆ ಅಂತಲೇ ಮತ್ತೆ ಬಿರ್ಕು ಬಂದಂಗೆ ಆಗೋಗುತ್ತೆ. ನಾವು ಈ ರೀತಿ ಎಣ್ಣೆ ಹಾಕಿ, ಯಾವುದಾದ್ರೂ ಅಷ್ಟೇ, ಕೊಬ್ಬರಿ ಎಣ್ಣೆ ಆದರೂ ಆಯಿತು ಅಥವಾ ಅಡುಗೆ ಎಣ್ಣೆ ಆದರೂ ಆಯಿತು, ಹಾಕಿ ಈ ಥರ ಎಲ್ಲ ಅಪ್ಲೈ ಮಾಡಿಬಿಟ್ಟು ಬಿಸಿಲಲ್ಲಿ ಇಡಬೇಕು. ಆ ಬಿಸಿಲಲ್ಲಿ ಇಟ್ಟರೆ ಅದು ಬಿರ್ಕು ಬರಲ್ಲ ಮತ್ತು ನೀಟಾಗಿ ಇರುತ್ತೆ. ಎಷ್ಟೇ ಇದಾದರೂ ಕೂಡ ನೀಟಾಗಿರುತ್ತೆ ಫ್ರೆಂಡ್ಸ್. ವೈಟ್ ಆಗೋಲ್ಲ. ಫುಲ್ಲು ಒಂಥರ ಎಷ್ಟು ತೊಳೆದಿದ್ರೂ ಅದು ನೀಟಾಗಿ ಕಾಣಿಸಲ್ಲ. ಆದ್ದರಿಂದ ಈ ರೀತಿ ಆಯಿಲ್ ಅಪ್ಲೈ ಮಾಡೋದ್ರಿಂದ ತುಂಬ ನೀಟಾಗೂ ಕಾಣಿಸುತ್ತೆ. ಬೇಗ ಒಡೆದೋಗಿರೋ ಥರ ಕಾಣಿಸಲ್ಲ ಫ್ರೆಂಡ್ಸ್. ಇದು ಕೂಡ ಟ್ರೈ ಮಾಡಿ. ಮತ್ತೊಂದು ಟಿಪ್ಸ್ ಬಂದು, ನಾವು ಸ್ವಿಚ್ ಬೋರ್ಡು ಫುಲ್ಲು ಎಣ್ಣೆ ಜಿಡ್ಡೆಲ್ಲ ಆಗಿರುತ್ತೆ. ನಾವು ಅಡುಗೆ ಮನೆ ಸ್ವಿಚ್ ಬೋರ್ಡ್ ಅಂತೂ ಫುಲ್ಲು ಎಣ್ಣೆ ಜಿಡ್ಡಾಗಿರುತ್ತೆ. ಅದಕ್ಕೆ ಅಂತಲೇ ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡು ಈ ರೀತಿ ಅಪ್ಲೈ ಉಜ್ಜೋದ್ರಿಂದ ಅದೆಷ್ಟೇ ಆಯಿಲ್ ಥರ ಆಗಿದ್ರೂ ಅದು ರಿಮೂವ್ ಆಗುತ್ತೆ ಫ್ರೆಂಡ್ಸ್. ಎಷ್ಟೇ ಆಯಿಲ್ ಆಗಿದ್ರೂ ಕೂಡ ರಿಮೂವ್ ಆಗುತ್ತೆ. ನೀಟಾಗಿ ಸ್ವಿಚ್ ಬೋರ್ಡ್ ಕೂಡ ಕ್ಲೀನ್ ಆಗುತ್ತೆ. ಈ ರೀತಿ ಎಲ್ಲ ಕಡೆಯೂ ಒಂದು 5 ನಿಮಿಷ ಉಜ್ಜೋದ್ರಿಂದ ಎಷ್ಟೇ ಕೊಳೆ ಇದ್ದರೂ ಹೋಗುತ್ತೆ, ರಿಮೂವ್ ಆಗುತ್ತೆ ಫ್ರೆಂಡ್ಸ್. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆಗುತ್ತೆ, ಟ್ರೈ ಮಾಡಿ ಫ್ರೆಂಡ್ಸ್. ಈ ರೀತಿ ಎಲ್ಲ ಆದಮೇಲೆ ಒಂದು ಒಣ ಬಟ್ಟೆ ತಗೊಂಡು ಈ ರೀತಿ ನಾವು ಒರೆಸೋದ್ರಿಂದ, ಒದ್ದೆ ಬಟ್ಟೆ ಮಾಡ್ಕೋಬಾರ್ದು ಫ್ರೆಂಡ್ಸ್. ಇದು ತುಂಬಾ ಡೇಂಜರು ಕರೆಂಟ್ ಇರೋದ್ರಿಂದ. ಅದಕ್ಕೆ ನಾವು ಒಣಗಿರೋ ಬಟ್ಟೆ ತಗೊಂಡು ಈ ರೀತಿ ಒರೆಸೋದ್ರಿಂದ ಅದು ಎಷ್ಟು ಕೊಳೆ ಇದ್ದರೂ ಕೂಡ ರಿಮೂವ್ ಆಗಿ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆಯಲ್ವ. ತುಂಬಾ ಚೆನ್ನಾಗಿರುತ್ತೆ. ಇದು ಕೂಡ ಟ್ರೈ ಮಾಡಿ. ಆದರೂ ಕೇರ್ಫುಲ್ಲಾಗಿ ಮಾಡಿ ಫ್ರೆಂಡ್ಸ್. ಇದೇ ರೀತಿ ನನ್ನ ಚಾನಲಲ್ಲಿ ಹೊಸ ಟಿಪ್ಸ್ಗಳಿದ್ದಾವೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ. ಹಾಗೆ ಅದಕ್ಕೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಈ ಕವರು ನಾವು ಯಾವುದೇ ಒಂದು ಚಿಪ್ಸ್ ಪ್ಯಾಕೆಟ್ ಆಗಲಿ ಅಥವಾ ಏನಾದರೂ ತಿಂಡಿ ಐಟಮ್ಮು ಏನಾದರೂ ತಂದಿರ್ತೀವಿ, ಅದು ಅರ್ಧ ಯೂಸ್ ಮಾಡ್ಕೊಂಡು ಅರ್ಧ ಹಂಗೆ ಇಡ್ತೀವಿ. ಅದು ಚೆಲ್ಲೋಗ್ತಿರುತ್ತೆ ಅಥವಾ ಗಾಳಿಯಲ್ಲಿ ಆಡಿ ಮೆತ್ತೆ ಆಗ್ತಿರುತ್ತೆ. ಅದಕ್ಕೆ ಅಂತಲೇ ಈ ಟಿಪ್ಸು ಫಾಲೋ ಮಾಡಿ. ಈ ಕವರಲ್ಲಿ ಈ ಥರ ಗಂಟು ಹಾಕಿಡೋದ್ರಿಂದ 1 ತಿಂಗಳು ತನಕ ಕೂಡ ಇಟ್ಕೋಬೋದು. ಏನೂ ಹಾಳಾಗಲ್ಲ, ಯಾವುದೇ ಹುಳಗಳು ಕೂಡ ಸೇರ್ಕೊಳ್ಳಲ್ಲ ಫ್ರೆಂಡ್ಸ್. ಈ ರೀತಿ ಟ್ರೈ ಮಾಡಿ. ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಯಾವುದಾದ್ರೂ ಆಗುತ್ತೆ ಫ್ರೆಂಡ್ಸ್, ಕಾಳುಗಳು ಅಥವಾ ಯಾವುದಾದ್ರೂ ಈ ರೀತಿ ನೋಡಿ, ಈ ರೀತಿ ಕಟ್ಟಿಡೋದ್ರಿಂದ ಯಾವ ಹುಳಗಳು ಕೂಡ ಒಳಗಡೆ ಹೋಗಲ್ಲ. ಹಾಗೆಯೇ ನಾವು ಹಾಲು ಕಾಯಿಸ್ತಾ ಇರ್ತೀವಿ, ಅದು ಬಂದು ಚೆಲ್ಲೋಗ್ತಿರುತ್ತೆ. ನಾವು ಬೇರೆ ಕೆಲಸ ಮಾಡ್ತಿರ್ಬೇಕಾದ್ರೆ ಬಂದು ಚೆಲ್ಲೋಗ್ತಿರುತ್ತೆ. ಅದಕ್ಕೆ ಅಂತಲೇ ನಾವು ಇಲ್ಲಿ ಎಣ್ಣೆ ಕೂಡ ಹಾಕಿ, ಇದೊಂದು ಟಿಪ್ಸು. ಎಣ್ಣೆ ಎಲ್ಲ ಸುತ್ತ ಎಣ್ಣೆ, ಅಡುಗೆ ಎಣ್ಣೆನೋ ಅಥವಾ ಕೊಬ್ಬರಿ ಎಣ್ಣೆನೋ ಹಾಕಿ ಈ ರೀತಿ ಸವರೋದ್ರಿಂದ ಇದು ಬಂದು ಚೆಲ್ಲಲ್ಲ ಫ್ರೆಂಡ್ಸ್. ಇದು ಹಾಲು ಚೆಲ್ಲೋಗಲ್ಲ. ಅಥವಾ ಈ ರೀತಿ ಕೂಡ ಮಾಡ್ಬೋದು ನೋಡಿ. ಒಂದು ಕಟ್ಟಿಗೆ ಇಟ್ಟು ಈ ರೀತಿ ಕೂಡ ಮಾಡ್ಬೋದು. ನೋಡಿ ಎಷ್ಟು ಬಂದು ಚೆಲ್ಲಲ್ಲ ಫ್ರೆಂಡ್ಸ್. ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಕೂಡ ಟ್ರೈ ಮಾಡಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.